ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಿತ್ಯ ಪ್ರಾತಸ್ಮರಣೀಯರಾದ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರನ್ನ ನೆನೆದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳಲ್ಲಿ ಶರಣು ಸಮರ್ಪಿಸಿ, ಶಿವಸಿದ್ದೇಶ್ವರ ಸ್ವಾಮಿಗಳವರಲ್ಲಿ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ, ಆನರಬಲ್ ಯೂನಿಯನ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಜಿ, ಕರ್ನಾಟಕದ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಕೇಂದ್ರದ ರೈಲ್ವೆ ಸಚಿವರಾದ ಮಾನ್ಯ ಶ್ರೀ ಸೋಮಣ್ಣನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶಾಸಕರುಗಳಾದ ಜ್ಯೋತಿ ಗಣೇಶ್ ಅವರೇ, ಸುರೇಶ್ ಗೌಡ್ರೆ, ಶ್ರೀನಿವಾಸಯ್ಯನವರೇ, ಡಾಕ್ಟರ್ ರಂಗನಾಥ್ ಅವರೇ, ಚಿದಾನಂದ ಅವರೇ, ಶ್ರೀನಿವಾಸ್ ಅವರೇ, ಇತರ ಉಪಸ್ಥಿತ ಎಲ್ಲ ಗಣ್ಯಮಾನ್ಯರೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆ, ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರ 118ನೆಯ ಜಯಂತಿಯ ಶುಭಾವಷ್ಟದಲ್ಲಿ ನಾವೆಲ್ಲ ಸೇರಿದ್ದೇವೆ. ಅವರ ಸ್ಮರಣೆ, ಅವರನ್ನ ಸ್ಮರಿಸತಕ್ಕಂತಹದ್ದು ಜೀವನದ ಪುಣ್ಯ ವಿಶೇಷ ಅಂತ ಜನ ಭಾವಿಸಿರ್ತಕ್ಕಂತಹದ್ದು. ಇಲ್ಲಿ ಬೆಳಿಗ್ಗೆ ಸ್ವರ್ಗಾಮಿಯವರು ಒಂದು ವಚನ ಆಡ್ತಾ ಇದ್ರು, ಜಗವ ಸುತ್ತಿಪ್ಪುದು ನಿನ್ನ ಬಾಣೆ, ನಿನ್ನ ಸುತ್ತಿರುವುದು ಎಲ್ಲ ನೋಡ ಅನ್ನೋ ಹಾಗೆ ಇವತ್ತು ನಾಡಿನ ತುಂಬ ಶಿವಕುಮಾರ ಸ್ವಾಮಿಗಳವರ ಸ್ಮರಣೆಯನ್ನು ಮಾಡುವಂತಹ ಅಪರೂಪದ ದಿನ. ಶ್ರೀಗಳವರಿಗೆ, ಅವರ ಸಾಧನೆಗೆ ಮತ್ತೊಂದು ಹೋಲಿಕೆ ಸಾಧ್ಯ ಇಲ್ಲ ಅನ್ನುವ ಅಪರೂಪದ ಬದುಕನ್ನು ನಡೆಸಿದಂಥವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿ. ಒಂದು ಚಿಕ್ಕ ಗ್ರಾಮದಲ್ಲಿ ಜನಿಸಿ ಬೆಂಗಳೂರಿನಲ್ಲಿ ಅಧ್ಯಯನ ಮಾಡಿ, ಅದೇ ಸಂದರ್ಭದಲ್ಲಿ ತಮಗೆ ಬಂದಂತಹ ಈ ಒಂದು ಮಹತ್ತರವಾದ ಜವಾಬ್ದಾರಿಯನ್ನ ಯುವಕರಾಗಿದ್ದಾಗ ಸನ್ಯಾಸತ್ವವನ್ನೇ ಪಾಲಿಗೆ ಬಂದ ಅಮೃತ ಅಂತ ಭಾವಿಸಿ ಈ ಮಠವನ್ನ ಜಗತ್ತಿನ ನಕ್ಷೆಯಲ್ಲಿ ಸದಾಕಾಲ ಮೆರುಗುವ ಹಾಗೆ ಮಾಡಿದಂತಹ ಕೀರ್ತಿ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರಿಗೆ ಸಲ್ಲುವಂತಹ ಅಂತಹ ಅಪರೂಪದ ವ್ಯಕ್ತಿತ್ವ ಅವರು. ಋಷಿಗಳು, ತಪಸ್ವಿಗಳು ಹಿಮಾಲಯಗಳಲ್ಲಿ ತಪಸ್ಸನ್ನ ಮಾಡಿ ಇಡೀ ತಪಸ್ಸನ್ನ ನಾಡಿನ ಕಲ್ಯಾಣಕ್ಕೆ ಧಾರೆ ಎನ್ನುವಂತಹ ಮಾತುಗಳನ್ನು ಕೇಳಿದ್ದೇವೆ, ಕಂಡಿದ್ದೇವೆ. ಅದು GS ಸಿದ್ದಲಿಂಗಯ್ಯನವರ ಒಂದು ಗಮನದಲ್ಲಿ ಹೇಳಿದಾಗೆ, ಗವಿಯ ಹೋಗಲಿಲ್ಲ, ಓದಿಯ ನರಸಿಂಹ ಗಿಡದ ಬುಡಕ್ಕೂ ಹೋಗಲಿಲ್ಲ, ಆಳ ತನ್ನೊಳಗಿಳಿದು ಗಂಗದನು ಎಲ್ಲರಿಗೂ ಹಂಚುವಾಸೆಯ ಹೊತ್ತು ಸಿದ್ಧಗಂಗೆಯ ಬೆಳಕಿನ ತಿಲಕ ಬಿಟ್ಟಂತಹ ಮಹಾಪುರುಷರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಅವರು ಎಲ್ಲಿ ನೆಲೆಸಿದ್ರು, ಎಲ್ಲಿ ಮಠದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು, ಅದನ್ನೇ ಒಂದು ಬೃಹತ್ ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತಿಸಿದಂತಹ ಒಬ್ಬ ಮಹಾನ್ ತಪಸ್ವಿಗಳು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ಅವರಿಗೆ ನಡೆದಾಡುವ ದೇವರು ಅಂತೇಳಿ ಎಲ್ಲರೂ ಗೌರವದಿಂದ ಕರೀತಕ್ಕಂಥದ್ದು. ಈಗಲ್ಲ, ಬದುಕಿದ್ದಾಗಲೇ ನಡೆದಾಡುವ ದೇವರು ಅಂತ ಗೌರವಕ್ಕೆ ಪಾತ್ರರಾದಂತಹ ಅಪರೂಪದ ಒಬ್ಬ ಶ್ರೇಷ್ಠ ಸಂತರು ಶಿವಕುಮಾರ ಮಹಾಸ್ವಾಮಿಗಳು. ಅದಕ್ಕೆ ಅವರ ವಚನಕ್ಕೆ ಹೋಲಿಸಿರ್ತಕ್ಕಂಥದ್ದು ಉಪಮಿಸಬಾರದ ಉಪಮಾತೀತರು ಹಾಗೆ. ಅದಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಮಹಾಕಾವ್ಯಗಳಲ್ಲಿ ಮಹೋಪಮೆಯನ್ನು ಬಳಸುವಾಗ ಯಾವುದನ್ನ ಮತ್ತೊಂದಕ್ಕೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ವೋ ಅದಕ್ಕೆ ಮಹೋಪಮೆ ಅಂತಕ್ಕಂತಹ ವಿಶೇಷವಾದ ಒಂದು ಲಾಕ್ಷಣಿಕ ಪದವನ್ನು ನೀಡಿದರು. ಅಂತ ಒಂದು ಮಹೋಪಮೆಗೆ ಸಾಕ್ಷಿಯಾಗಿ ಬದುಕಿದಂತಹವರು ಅಂತಂದ್ರೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಮಾನವ ಅನುಕಂಪೆ, ದಯೆ ಇಲ್ಲದ ಧರ್ಮ ಆವುದಯ ಅಂತ ಪೂಜ್ಯ ಶ್ರೀಗಳಿಗೆ ಬಹಳ ಪ್ರಿಯವಾದಂತಹ ವಚನ ಆಗಿತ್ತು. ಬಸವಣ್ಣನವರ ಎಷ್ಟು ಪ್ರೀತಿಯ ವಚನವನ್ನು ಎಷ್ಟು ಪ್ರೀತಿಯಿಂದ ಅವರು ಉದ್ಘೋಷಿಸುತ್ತಿದ್ರು, ಅಂತಹದೇ ಬದುಕನ್ನ ಬದುಕಿ ನಾಡನ್ನೇ ತನ್ನದು ಅಂತ ಭಾವಿಸಿದಂತಹ ಅಪರೂಪದ ದಿವ್ಯಚೇತನ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ವ್ಯಕ್ತಿತ್ವಕ್ಕೆ ಒಂದು
ಅರಿವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷ, ವಿಷಯದಲ್ಲಿ ಉದಾಸೀನ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವೇ ಬೇರಿಲ್ಲ ಕಾಣಬಹುದು. ಎಷ್ಟು ಸೊಗಸಾದ ಮಾತಿದೆ. ತಮ್ಮ ಬದುಕನ್ನೇ ಲಿಂಗಮಯವನ್ನಾಗಿ ಮಾಡಿಕೊಂಡರೆ ಭಗವಂತ ಮತ್ತು ವ್ಯಕ್ತಿಯ ನಡುವೆ ಹೇಗೆ ಬೇರೆ ಭೇದವನ್ನು ಎಣಿಸಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ಲಿಂಗ ಸ್ವರೂಪರೇ ಆಗಿ ವ್ಯಕ್ತಿತ್ವದ ಒಂದು ಪ್ರಭಾವವನ್ನ ಸಮಾಜಕ್ಕೆ ಕಾಣಿಕೆಯಾಗಿ ಕೊಟ್ಟಂತಹ ಅಪರೂಪದ ಚೇತನ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಇಲ್ಲಿ ಅವರು ವಿದ್ಯಾರ್ಥಿ ನಿಲಯವನ್ನ ಸ್ಥಾಪನೆ ಮಾಡಲಿಲ್ಲ, ಮಾತೃ ವಾತ್ಸಲ್ಯದ ತಾಯಿ ಕರುಣೆಯ ಮಮತೆಯನ್ನ ಒಬ್ಬ ವಿದ್ಯಾರ್ಥಿಗಳಲ್ಲ, ಇಬ್ಬರು ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಏಕಪ್ರಕಾರದ ತಾಯಿಯ ಮಮತೆಯನ್ನ ದಾರಿ ಎರೆದುಕೊಟ್ಟಂತವರು ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳವರು. ಅವರ ಸ್ಮರಣೀಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಪೂಜ್ಯರ ಒಂದು ಕ್ರಾಂತಿಕಾರಕ ಬದಲಾವಣೆಗಳನ್ನ ಅನೂಚಾನವಾಗಿ, ಅದೆಲ್ಲವೂ ಕೂಡ ನಿರಂತರವಾಗಿ ಸಮಾಜಕ್ಕೆ ಮುಟ್ಟುವಂತಹ ಮಹತ್ ಕಾರ್ಯವನ್ನು ಪೂಜ್ಯರು ಮುಂದುವರಿಸಿಕೊಂಡು ಬಂದಿರತಕ್ಕಂಥದ್ದು ನಮ್ಮೆಲ್ಲ ತುಂಬಾ ಅಭಿಮಾನದ ಸಂತೋಷದ ಸಂಗತಿಯಾಗಿದೆ. ಶಿವಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ರಾಜನಾಥ್ ಸಿಂಗ್ ಜಿ ಅವರು ಬಂದಿದ್ದಾರೆ. ಶ್ರೀ ರಾಜನಾಥ್ ಸಿಂಗ್ ಜಿ ಇಸ್ ಎ ಹೈಲಿ ರಿಗಾರ್ಡೆಡ್ ಪಾಲಿಟಿಷಿಯನ್ who is respected by all irrespective of party affiliations. Shri Rajnath Ji is a seasoned and valued leader in Indian politics. His tenure as Defence Minister has been marked by a strong commitment and modernizing India's defence capabilities and fostering international partnerships. Known for his calm demeanor and thoughtful approach, Shri Rajnath Singh Ji has played a pivotal role in shaping policies prioritizing national security while promoting self-reliance in defence production. His leadership reflects a dedication to serving the nation with integrity and vision. His rich experience as Chief Minister of Uttar Pradesh, National President of the region, and as Union Minister of Agriculture and Surface Transport Minister and Vajpayee's government, and Shri Modi Ji's earlier government as Home Minister from 2014 to 19, and presently as Defence Minister since 2019, has made him navigate the political landscapes with ease and confidence. The veteran leader is the pride of India. ಒಬ್ಬ ಅಪೂರ್ವ ನಾಯಕರು ರಾಜನಾಥ್ ಸಿಂಗ್ ಅವರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಉಪಮಂತ್ರಿಗಳು, ಆಡಳಿತದಲ್ಲಿ ಮತ್ತು ರಾಜಕೀಯದಲ್ಲಿ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹ ಅಪರೂಪದ ರಾಜಕಾರಣಿಗಳು ಶಿವಕುಮಾರ್ ಅನ್ನೋದು ಎಲ್ಲರಿಗೂ ತಿಳಿದಿರುವಂತಹದ್ದು. ಕೇಂದ್ರದ ಸಚಿವರಾದ ಮಾನ್ಯ ಶ್ರೀ ಸೋಮಣ್ಣನವರು ಅವರು ಅವರ ಯುವಕರ ದಿನದಿಂದ ಒಂದು ಹೋರಾಟದ ಭಾವನೆಯಿಂದ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೆದಂತವರು. ಅವರ ಕಾರ್ಯಕ್ರಮವನ್ನು ಆಯೋಜಿಸಿ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಸೋಮಣ್ಣನವರು ಶಿವಕುಮಾರ್ ಅವರ ಒಂದು ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಶಿವಕುಮಾರ್ ಅವರು ಸೋಮಣ್ಣನವರ ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ಇಬ್ಬರು ಆ ಕೋರಿಕೆಯನ್ನ ನೆರವೇರಿಸುವ ಮೂಲಕ ಪೂಜ್ಯ ಶ್ರೀಗಳಿಗೆ ನಮನವನ್ನು ಸಲ್ಲಿಸುವಂತಹ ಒಂದು ಕಾರ್ಯವನ್ನ ನಿರ್ವಹಿಸಲಿ ಅಂತ ಆಶಯವನ್ನು ವ್ಯಕ್ತ ಮಾಡಿ ಕಾರ್ಯಕ್ರಮದಲ್ಲಿ ಬಂದು ಪೂಜ್ಯ ಶ್ರೀಗಳ ಸ್ಮರಣೆಯನ್ನ ಮಾಡೋದಕ್ಕಾಗಿ ಸಂತೋಷವನ್ನ ವ್ಯಕ್ತಪಡಿಸಿ ಭಗವಂತನ ಕೃಪೆ ಸರ್ವರಿಗೂ ಸರ್ವಕಾಲ ಇರಲಿ ಅಂತ ಹಾರೈಸಿ ನಾಲ್ಕು ಮಾತಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.